ಎಲ್ಲರಿಗೂ ಶರಣು. 2026 ಮಾರ್ಚ್ ತಿಂಗಳು ಮಧ್ಯಭಾಗದಲ್ಲಿದ್ದೀವಿ. ಈಗಾಗಲೇ 2.5 ತಿಂಗಳು ಕಳೆದೋಗಿದೆ ಈ ವರ್ಷದಲ್ಲಿ. ಈ 2.5 ತಿಂಗಳಲ್ಲಿ ಭಾಳ ದೊಡ್ಡ ಆಘಾತ ಅಂತಂದರೆ ಇರಾನ್ ಮೇಲೆ ಅಮೇರಿಕ ಇಸ್ರೇಲ್ ಸೇರಿ ದಾಳಿ ಮಾಡ್ತಲ್ಲ ಇದು. ಈ ಒಂದು ದಾಳಿ ಇವಾಗ ಅಡುಗೆ ಮನೆಗೂ ತಲುಪಿಬಿಟ್ಟಿದೆ. ಯಾಕಂತಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದು ನಿಜವಾದ ಅಭಾವನೋ ಕೃತಕ ಅಭಾವನೋ ಅಂತ ಕೇಳೋದಾದರೆ ಇವತ್ತಿನ ಮಟ್ಟಕ್ಕೆ ಇದು ಕೃತಕ ಭಾವನೆ. ಯಾಕಂತಂದರೆ ಇಂಡಿಯಾ ಗೌರ್ಮೆಂಟ್ ಅವರು ಈ ಒಂದು ಸಮಸ್ಯೆ ಶುರುವಾದಾಗಲೇ ಹೇಳಿದ್ರು 30 ದಿನ ಏನೂ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತಂದರು. ಈಗ ನೋಡಿದ್ರೆ ಇದಿನ್ನೂ 3 ದಿನ ಆಗಿಲ್ಲ, ಆಗಲೇ ಅಭಾವ ಅಂತೇಳಿ ಸಾಕಷ್ಟು ಹೋಟ್ಲುಗಳು ಮುಚ್ಚಿದ್ದಾರೆ. ಊಟಕ್ಕೆ 1ಕ್ಕೆ 2ರಷ್ಟು ರೇಟನ್ನು ತಗೊಳ್ತಾ ಇದ್ದಾರೆ. ಇನ್ನು ಕೆಲವು ಕಂಪ್ನಿಗಳಲ್ಲೂ ಕೂಡ ಊಟದ ಮೆನು ಕಟ್ ಮಾಡುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇದೆ. ಇದನ್ನು ಓವರ್ಕಮ್ ಮಾಡೋದು ಹೆಂಗೆ ಅಂದರೆ, ನಿಮ್ಮ ಏರಿಯಾಗಳಲ್ಲಿ ಯಾರು ಬ್ಲ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರ್ತದೆ. ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಮನೆಗೆ ಒಂದು ಬ್ಲ್ಯಾಕ್ ಕೊಟ್ಬಿಡಿ ಅಂತ ಕೇಳೋದಲ್ಲ. ಒಂದು 8-10 ಜನ ನೀವು ಒಂದು ಟೀಮ್ ಮಾಡ್ಕೊಂಡು ಅವ್ರನ್ನ ಬಯಲಿಗೆ ಎಳಿಬೇಕು. ಅವ್ರನ್ನ ಬಯಲಿಗೆ ಎಳೆದ್ರೆ ಖಂಡಿತವಾಗ್ಲೂ ಈ ಒಂದು ಕೃತಕ ಅಭಾವ ಸೃಷ್ಟಿ ಮಾಡುವ ಜಾಲ ಏನಿದೆ ಇದು ಸಂಪೂರ್ಣವಾಗಿ ನಾಶ ಹೊಂದುತ್ತದೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಲ್ಲೇ 2 ವಿಚಾರಗಳು, ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಒಂದು, ಬಾನು ಮುಸ್ತಾಕ್ ಅವರು ಮಂಡ್ಯದ ಒಂದು ಕಾರ್ಯಕ್ರಮದಲ್ಲಿ ನಾನು ಚಪ್ಪಲಿ ಹಾಕೊಂಡೇ ಅಂಬೇಡ್ಕರ್ ಫೋಟೋಗೆ ನಾನು ಹೂವನ್ನು ಹಾಕ್ತೀನಿ ಅಂತ ಹೇಳಿದ್ದಂಥದ್ದು. ಇದನ್ನು ಭಾಳ ದೊಡ್ಡ ವಿಚಾರವಾಗಿ ಮಾಡುವಂಥದ್ದು ಅವರು ಕೂಡ ಮಾಡಬಾರ್ದಾಗಿತ್ತು, ಯಾರೋ ಬಾನು ಮುಸ್ತಾಕ್ ಅವರು ಕೂಡ ಮಾಡಬಾರ್ದಾಗಿತ್ತು. ಅದಾದಮೇಲೆ ಅದನ್ನು ದೊಡ್ಡ ಸುದ್ದಿ ಮಾಡಿ ಈ ಒಂದು ಏನು ಮುಸ್ಲಿಂ ದ್ವೇಷನ ಹರಡೋದಕ್ಕೆ ಇದನ್ನು ಬಳಸ್ತಾ ಇದ್ರಲ್ಲ, ಅದು ಕೂಡ ತಪ್ಪು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಚಪ್ಪಲಿ ಶೂಸು ಬಿಡ್ತಾ ಇದ್ರೆ ನಾವು ಕೂಡ ಬಿಟ್ಟಿದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲರೂ ಬಿಟ್ರೂ ನಾವೇನು ಬಿಟ್ಟಿಲ್ಲ. ಅಂಥ ಟೈಮಲ್ಲಿ ಯಾರು ಕೂಡ ಬಿಡಲೇಬೇಕು ಅಂತ ತಾಕೀತೇನು ಮಾಡಿಲ್ಲ. ಇನ್ನು ಕೆಲವು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಬಿಡದೇನೆ ಆ ಹೂ ಅಂತ ಹಾಕುವಂಥದ್ದು, ಇಲ್ಲ ಒಂದು ತಮಟೆ ಬಡಿದು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಂಥದ್ದು ಆಗಿದೆ. ನನಗೆ ನನ್ನ ಅನುಭವದಲ್ಲಿ ಅಂಬೇಡ್ಕರ್ ವಿಚಾರಧಾರೆಯ ಸಂಘಟನೆಗಳು ಇಲ್ಲ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅದೇನು ಅಂಥ ದೊಡ್ಡ ಗೋಜ್ಲೇನಲ್ಲ, ಚಪ್ಪಲಿ ಹಾಕೊಳ್ಳುವಂಥದ್ದು ಇಲ್ಲ ಶೂ ಹಾಕೊಳ್ಳುವಂಥದ್ದು. ಅದನ್ನು ಇವರು ಬಾನು ಮುಸ್ತಾಕ್ ಅವರು ಚಪ್ಪಲಿ ದೇವರು ಅನ್ನುವಂಥದ್ದು ಇದೆಲ್ಲ ತಪ್ಪು. ಯಾವುದ್ರಿ ಚಪ್ಪಲಿ ಅಷ್ಟೇ, ಅದು ಯಾವ್ದು ದೇವ್ರೂ ಅಲ್ಲ ಮತ್ತೊಂದು ಅಲ್ಲ. ಇರಲಿ, ಇವರು ನಮ್ಮ ಕನ್ನಡಕ್ಕೆ ಭಾಳ ದೊಡ್ಡ ಕೊಡುಗೆನ ತಂದುಕೊಟ್ಟಿದ್ದಾರೆ. ಇಡೀ ಗ್ಲೋಬಲ್ ಲೆವೆಲಲ್ಲಿ ಬೂಕರ್ ಅವಾರ್ಡನ್ನು ತಂದುಕೊಟ್ಟಿರೋದ್ರಿಂದ ಕನ್ನಡನ ಇವರು ವಿಶ್ವಮಾನ್ಯತೆ ಪಡೆಯುವಂಗೆ ಮಾಡಿರುವಂಥ ವ್ಯಕ್ತಿತ್ವದವರು. ಅವರು ಕೂಡ ಏನು ಇದು ಬೇಕು ಅಂತ ಮಾಡಿರಲಾರ್ರು. ಅಲ್ಲಿ ಯಾರೋ ಸಣ್ಣದಾಗಿ ಹೇಳಿರ್ತಾರೆ, ಮೇಡಮ್ ಸ್ವಲ್ಪ ಚಪ್ಪಲಿ ಬಿಟ್ಬಿಡಿ ಅಂತನೋ ಏನೋ ಒಂದು ಅಲ್ಲಿ ಅತಾಚೂರ್ಯ ಏನೋ ನಡೆದಿರುತ್ತೆ. ಅದು ಈ ರೀತಿ ವ್ಯಾಪಿಸ್ಕೊಂಡು ಇದನ್ನೇ ಒಂದು ಆಹಾರ ಮಾಡ್ಕೊಂಡು ಈಗೇನು 2 ರೂಪಾಯಿಗೋಸ್ಕರ ಕಮೆಂಟು ಪೋಸ್ಟ್ಗಳು ಹಾಕೊಂಡು ಕೂತಿದ್ದಾರಲ್ಲ, ಇಲ್ಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಕಾಲ್ ಸೆಂಟ್ರ್ ರೀತಿಲೇ ಅಲ್ಲಲ್ಲಿ ಆಫೀಸ್ ಮಾಡಿ 20,000 ಸಾವಿರ ಸ್ಯಾಲ್ರಿ ಕೊಟ್ಟು ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟಾಗಿ ಮುಸ್ಲಿಂ ದ್ವೇಷ ಹರಡೋದಕ್ಕೇ ಬಿಟ್ಟಿರುವಂಥವ್ರು ಇದನ್ನೇ ಒಂದು ಟೂಲಾಗಿ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಇಲ್ಲಿಗೆ ಕೈ ಬಿಡುವಂಥದ್ದು ಅದು ಸರಿಯಾದ ಒಂದು ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅಂಬೇಡ್ಕರ್ ಅವರು ಅಂತಲೇ ಅಲ್ಲ, ಬೇರೆ ಯಾವುದೇ ಒಂದು ಐತಿಹಾಸಿಕ ವ್ಯಕ್ತಿಯಾಗಿರಲಿ ಅವ್ರಿಗೆ ಅದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು. ನೀವು ಚಪ್ಪಲಿ ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂತಂದರೆ ಅದು ನೀವು ಮಾಡಿ, ಇಲ್ಲ ಅದು ಚಪ್ಪಲಿ ಹಾಕೊಂಡೇ ಮಾಡ್ತೀವಿ ಅಂತಂದರೆ ನಮಸ್ಕಾರ ನೀವು ಮಾಡಿ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ತಾರತಮ್ಯ ಆಗಬಾರ್ದು, ಒಬ್ರಿಗೆ ಒಬ್ಬರು ಇರಿಟೇಷನ್ಗಳಾಗಬಾರ್ದು. ಅದು ಆ ರೀತಿ ಒಂದು ಎಕ್ಸಿಸ್ಟ್ ಇರಬೇಕೆ ಹೊರತಾಗಿ ಈ ಮೂಢನಂಬಿಕೆ ಮೌಢ್ಯಗಳನ್ನ ಏರುವಂಥದ್ದು, ವಿರೋಧ ಮಾಡ್ತೀವಿ ಅಂತೇಳಿ ಅಲ್ಲಿ ಕಿರಿಕಿರಿ ಮಾಡುವಂಥದ್ದು ಆಗು ಕೂಡ್ದು. ಇನ್ನು ಈ ಮೂಢನಂಬಿಕೆ ವಿಚಾರವಾಗಿ ನಿಜವಾಗ್ಲೂ ಭಾಳ ದೊಡ್ಡ ಐಪನ್ನು ಪಡ್ಕೋಬೇಕಾಗಿದ್ದು ಏನು ಕೊರಟಗೆರೆ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ವಿಚಾರ ಏನಿದೆ. ಯಾವುದೋ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂದೆ ಈ ಒಂದು ಹೆಣ್ಮಕ್ಳು ಹಾಸ್ಟೆಲ್ನ ಕಟ್ಬಿಟ್ಟಿದ್ದಾರೆ. ಇನ್ ಕೇಸ್ ಆ ಹಾಸ್ಟೆಲ್ಗೆ ಹೆಣ್ಮಕ್ಳುಗಳು ಅಡ್ಮಿಷನ್ ಆದರೆ ಅಲ್ಲಿ ಅವರು ಪೀರಿಯಡ್ಸ್ ಆಗಿಬಿಟ್ರೆ ಈ ದೇವ್ರಿಗೆ ಮೈಲಿಗೆ ಆಗಿಬಿಡುತ್ತೆ ಅಂತ ಸತತ 2 ವರ್ಷದಿಂದ ಅದು ಕಂಪ್ಲೀಟ್ ಆಗಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ್ರು ಕೂಡ ಆ ಒಂದು ಹಾಸ್ಟೆಲ್ನ ಶುರು ಆಗೋದಕ್ಕೇ ಬಿಟ್ಕೊಟ್ಟಿಲ್ವಂತೆ. ಇದು
ನಿಜವಾಗ್ಲೂ ದೊಡ್ಡ ಸುದ್ದಿ ಆಗಬೇಕಾಗಿತ್ತು, ಡಿಬೇಟ್ ಆಗಬೇಕಾಗಿತ್ತು ಇದ್ರ ಮೇಲೆ. ಆದರೆ ಇದನ್ನ ಬೆಳಕಿಗೆ ತಂದವರು ಬಿ ಜೆ ಪಿಯ ಒಬ್ಬರು ಮಹಿಳಾ ಎಮ್ ಎಲ್ ಎ. ಮತ್ತು ಈ ಒಂದು ಹಾಸ್ಟೆಲ್ ಏನಾದ್ರೂ ಅಲ್ಪಸಂಖ್ಯಾತ ಹೆಣ್ಮಕ್ಳದ್ದೇನಾದರೂ ಆಗಿದ್ದಿದ್ರೆ ನಾವು ಹೇಳಂಗೆ ಇರಲಿಲ್ಲ. ಆ ಡಿಬೇಟ್ಗಳು ಮೋಸ್ಟ್ಲಿ 2 ವರ್ಷದ ಹಿಂದೆನೇ ಭಾಳ ಸಾಕಷ್ಟು ನಡೆದೋಗಿ ಒಂದಷ್ಟು ಎಲೆಕ್ಷನ್ನು ಗೆಲ್ಲೋದಕ್ಕೆ ಅನುಕೂಲ ಆಗಿರೋದು ಕೋಮುವಾದಿಗಳಿಗೆ. ಈ ಒಂದು ಪ್ರಕರಣ ಏನಿದೆ ಇದು ಬೆಳಕಿಗೆ ಬಂದಿರುವಂಥದ್ದಷ್ಟೇ. ಆದರೆ ಹೆಣ್ಮಕ್ಳನ್ನ ಈ ಮುಟ್ಟು ವಿಚಾರ ಏನಿದೆ, ಈ ಮುಟ್ಟಿನ ವಿಚಾರ, ಇದನ್ನು ಇಟ್ಕೊಂಡು ಪ್ರತಿ ಹಳ್ಳಹಳ್ಳಿಲೂ ಪ್ರತಿ ಮನೆಗಳಲ್ಲೂ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಲ್ಲೆಲ್ಲ ಭಾಳ ಅಂದರೆ ಭಾಳ ಮೂಢನಂಬಿಕೆನ ಹರಡಲಾಗಿದೆ. ಮತ್ತು ಆ ಒಂದು ಕಾರಣಕ್ಕೆ ಭಾಳ ಕೆಟ್ಟದಾಗಿ ಕೂಡ ನಡೆಸ್ಕೊಳ್ಳಾಗುತ್ತೆ. ಈ ಒಂದು ವಿಚಾರ ಅದೊಂದು ಎಜುಕೇಷನ್ ಆಗಿ ಸಿಗಬೇಕು ಅಂತೆಲ್ಲ ಹೇಳ್ತೀವಿ. ಇಲ್ಲಿ ಸಮಸ್ಯೆ ಏನು ಅಂತಂದರೆ ಋತುಸ್ರಾವ, ಅದು ಹೇಳೋಕ್ಕೇ ಕಷ್ಟ. ಹಂಗಂದ್ರೆ ಏನು ಅಂತಲೇ ಅರ್ಥ ಆಗಲ್ಲ. ಮುಟ್ಟು ಎಷ್ಟು ಚೆನ್ನಾಗಿದೆ ಕನ್ನಡ ಪದ. ಇನ್ನು ಲೈಂಗಿಕ ಶಿಕ್ಷಣ, ಆ ಲೈಂಗಿಕತೆ, ಇದೊಂದು ಸ್ಯಾನ್ಸ್ಕ್ರಿಟ್ ವರ್ಡ್ ಆಗಿರೋದ್ರಿಂದ ಇದೇನು ಮುಜುಗರ ಏನಿಲ್ಲ. ಅದನ್ನೇ ಕೂಡಾವಳಿ ಅಂತ ಅಂದ್ಬಿಟ್ರೆ, ಆ ಕನ್ನಡದಲ್ಲಿ ಹೇಳ್ಬಿಟ್ರೆ ಅದಕ್ಕೆ ಮುಸಿ ಮುಸಿ ಅಂತ ನಗುವಂಥದ್ದು ಇದೆಲ್ಲ ಇರುತ್ತೆ. ಹಾಗಾಗಿ ಮಿಲನ ಅಂತ ಅದು ಕೂಡ ಕನ್ನಡದ ಪದ, ಅದನ್ನು ಬಳಸ್ಬೋದು. ಮುಟ್ಟು ಮತ್ತು ಮಿಲನ ಇದ್ರ ಬಗ್ಗೆ ತಿಳುವಳಿಕೆ ಪಾಠ ಹೈಸ್ಕೂಲ್ ಮಟ್ಟದಲ್ಲೇ ಬಂದರೆ ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಆ ಅರಿವನ್ನು ತರಬೇಕಿದೆ. ತಂದಿಲ್ಲ ಅಂತ ಹೇಳಿದ್ರೆ ಈಗೇನು ಕೊರಟಗೆರೆಯಲ್ಲಿ ಆಗಿರುವಂಥ ಪ್ರಕರಣ ಏನಿದೆ, ಹಾಸ್ಟೆಲ್ನ ತೆಗೆದೇ ಇರುವಂಥದ್ದು, ಅದೇ ರೀತಿ ಮುಂದುವರಿತಾನೆ ಹೋಗುತ್ತೆ. ಈ ರೀತಿ ಸಾಕಷ್ಟು ದೇವಸ್ಥಾನದ ವಿಚಾರ ಇರ್ಬೋದು. ಇನ್ನು ದೇವಸ್ಥಾನಕ್ಕೆ ಅದು ಬರೀ ಮುಟ್ಟಿನ ಸಮಯದಲ್ಲೆಲ್ಲ ಬೇರೆ ಸಮಯದಲ್ಲೂ ಹೋಗಲೇಬೇಡಿ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೀವು ನಿಜವಾಗ್ಲೂ ದೇವ್ರು ಮಾಡಬೇಕು, ಇಲ್ಲ ನೀವೇನೋ ಆಧ್ಯಾತ್ಮಿಕತೆ ಅಂತಂದರೆ ನಿಮ್ಮ ಮನಸ್ಸಲ್ಲೇ ನೀವು ಅದನ್ನು ಸ್ಮರಿಸ್ಕೋಬೋದು. ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಬಸವಣ್ಣವರು ಕೊಟ್ಟಂಗೆ ಒಂದು ಲಿಂಗ ಇಟ್ಕೊಂಡು ನೀವು ಆ ಪೂಜೆನ ಪುನಸ್ಕಾರನ ಮಾಡ್ಕೋಬೋದು. ಈ ದೇವಸ್ಥಾನಕ್ಕೆ ಹೋಗುವಂಥದ್ದು ಏನು, ಅಲ್ಲಿ ಮತ್ತೊಂದು ನೀವು ಹೇಳ್ಬೋದು, ನಮಗೆ ಇನ್ನೆಲ್ಲಿಗೂ ಕೂಡ ಹೋಗೋದಕ್ಕೆ ಬಿಟ್ಕೊಡೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ಮನೆ ಗಂಡಸರು ಸುಮ್ಮನೆ ಆಗ್ತಾರೆ ಅಂತ. ಇದು ಪ್ರಾಕ್ಟಿಕಲ್ ವಾಸ್ತವ. ಇದು ನಮ್ಮಂಥವ್ರು ನಿಜ ಹೇಳ್ಬಿಡ್ತೀವಿ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ಈವನ್ ಟುಡೇ 50% ಹೆಣ್ಮಕ್ಳಿಗೆ ಅವರ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಅವರ ಮನೆಯವರು ದೊಡ್ಡವರು ಇರ್ಬೋದು, ಇಲ್ಲ ಊರಿನ ಗಂಡಸರೇ ಇರ್ಬೋದು, ಏರಿಯಾದಲ್ಲಿರುವಂಥ ಗಂಡಸರೇ ಇರ್ಬೋದು, ಸುಮ್ಮನೆ ಅವ್ರ ಪಾಡ್ಗೆ ಅವರು ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದು. ದೇವಸ್ಥಾನಕ್ಕೆ ಹೋದರೆ ಸುಮ್ಮನೆ ಆಗ್ಬಿಡ್ತಾರೆ. ಅದೇ ಒಂದು ಹೆಣ್ಮಗಳು ಬೆಂಗಳೂರಲ್ಲೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ, ಅವ್ರಿಗೂ ಇಷ್ಟ ಬಂದಂಗೆ ಹೋಟ್ಲಿಗೆ ಹೋಗ್ಬೋದು, ಅವರು ಇಷ್ಟ ಬಂದಂಗೆ ಪಾರ್ಕ್ ಹೋಗ್ಬೋದು, ಮಾಲ್ಗೆ ಹೋಗ್ಬೋದು, ಲೈಬ್ರರಿಗೆ ಹೋಗ್ಬೋದು, ಈ ಥರದಕ್ಕೆಲ್ಲ ಅವಕಾಶ ಇದೆ. ಆದರೆ ಒಂಚೂರು ಟೈರ್ 2 ಸಿಟಿ, ಟೈರ್ 3 ಸಿಟಿ ಅಂತ ಏನಾಗ ನಾವು ಕರಿತೀವಿ, ಸಣ್ಣ ಸಣ್ಣ ಟೌನ್ಗಳಲ್ಲೂ ಕೂಡ ಒಂದು ಹೆಣ್ಮಗು ಹಾಸ್ಟ್ಲಲ್ಲಿ ಸೇರ್ಕೊಳ್ಳೋಕ್ಕೂ ಭಾಳ ಹಿಂಜರಿಕೆ ಇರ್ತದೆ. ಅದಕ್ಕೆ ಈ ಸೊಸೈಟಲ್ ಪ್ರೆಷರು ತುಂಬ ಇರ್ತದೆ. ಇನ್ನು ತಿರ್ಗಾ ಒಂದು ಅಂಗಡಿಲಿ ಹೋಗ್ಬಿಟ್ಟು ಅವಳು ಇಷ್ಟಪಟ್ಟ ಒಂದು ಐಸ್ ಕ್ರೀಮ್ನ ತಗೋಬೇಕು ಅಂದ್ರೂ ಕೂಡ ಕಷ್ಟ ಇರುತ್ತೆ. ಇದೆಲ್ಲದಕ್ಕಿಂತ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಅದೊಂದು ಸಣ್ಣ ಹಳ್ಳಿ ಆಗಲಿ, ಅದೊಂದು ದೊಡ್ಡ ಸಿಟಿ ಆಗಲಿ, ಅಲ್ಲಿ ಮುಕ್ತವಾಗಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನದಲ್ಲಿ ಹೋಗಿ ಇವ್ರು ಮಾಡೋದೇನು, ಅಲ್ಲಿ ಇವರೇ ಮೌಢ್ಯನ ಏರ್ಕೊಬಿಡ್ತಾರೆ. ನಾನು ಮುಟ್ಟಾಗಿದ್ದೀನಿ, 3 ತಿಂಗಳು ಹೋಗ್ಬಾರ್ದು, ನಾನು ಮಾಂಸ ತಿಂದ್ಬಿಟ್ಟಿದ್ದೀನಿ, ನಾನು ಇವತ್ತು ಹೋಗ್ಬಾರ್ದು, ನಾನಿವತ್ತು ಶನಿವಾರ, ಸೋಮವಾರ, ಮಂಗಳವಾರ ಅದು ತಿನ್ನಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಈ ರೀತಿಯ ಮೂಢನಂಬಿಕೆಗಳು ನಿಮ್ಮೊಳಗೆ ಉಳ್ಕೊಳ್ಳೋದ್ರಿಂದ ನೀವು ದೇವಸ್ಥಾನಕ್ಕೆ ಹೋಗದೇ ಇದ್ರೂ ಕೂಡ ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಈ ಒಂದು ಸಮಾಜ ಅಲ್ಲಿಗೆ ಬಿಟ್ಟರೆ ಬೇರೆ ಕಡೆಗೆ ಹೋಗೋದಕ್ಕೆ ನಿಮಗೆ ಅಷ್ಟು ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿಲ್ಲ. ಅದನ್ನು ನೀವೇ ಪಡ್ಕೋಬೇಕೆ ಹೊರತಾಗಿ ಅದನ್ನು ನಾವ್ಯಾರೋ ತಗೊಳ್ಳಿ ಅಂತ ಸ್ವತಂತ್ರನ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಣುಮಕ್ಕಳು ವಿದ್ಯಾಭ್ಯಾಸನ ಕಲ್ತ್ಕೊಳ್ಬೇಕು. ವಿದ್ಯಾಭ್ಯಾಸ ಕಲಿತಾ ಅವ್ರಿಗೆ ಯಾವ ರೀತಿಯ ಫ್ರೀಡಮ್ ಬೇಕೋ, ಅವರಿಗೆ ಯಾವ ರೀತಿಯ ಬದುಕಬೇಕೋ ಅದನ್ನು ಕಟ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ಇದಕ್ಕೆ ಬೇಕಾದಂಥ ಅರಿವು, ತಿಳುವಳಿಕೆ ಅದು ಕೇವಲ ಸಾಮಾಜಿಕವಾಗಿ ಮಾತ್ರ ಸಾಕಾಗೋದಿಲ್ಲ, ಬಯಾಲಜಿಕಲಿ ಕೂಡ ಬೇಕಾಗಿದೆ. ಬಯಾಲಜಿಕಲಿ ಆ ಮುಟ್ಟಿನ ವಿಚಾರ ಅದು ಕಾಮನ್, ಅದು ಯಾವಾಗ್ಲೂ ಸಾಮಾನ್ಯ, ಎಲ್ರಿಗೂ ಆಗುವಂಥದ್ದು. ಹೆಂಗೆ ಹುಟ್ಟು ಸಾವು ಇರುತ್ತೋ ಅದೇ ರೀತಿನೇ
ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಮುಟ್ಟಿನ ವಿಚಾರನೂ ಕೂಡ ಅದು ಸಾಮಾನ್ಯವಾಗಿ ಆಗುವಂಥದ್ದು ಅನ್ನುವಂಥದ್ದು ಹೈಸ್ಕೂಲ್ ಮಟ್ಟದಲ್ಲೇ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅವರು ಆಡ್ಕೊಳ್ಳುವಂಥದ್ದು, ಇವರು ಹಿಂಜರಿಕೆ ಪಡ್ಕೊಳ್ಳುವಂಥದ್ದು ಇದು ಸಂಪೂರ್ಣವಾಗಿ ನಿಂತೋಗ್ಬಿಡುತ್ತೆ. ಇದ್ರ ಬಗ್ಗೆ ಸರ್ಕಾರದ ಗಮನನ ನಾವು ಸೆಳಿಬೇಕಿದೆ. ಏನು ಈ ಒಂದು BJPಯ MLA ಅದು ಕೂಡ ಒಂದು ಮಹಿಳಾ MLA. ಯಾಕೆ BJP ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, BJPಯ MLAಗಳು ಇಲ್ಲ BJPಯ ತತ್ವ ಸಿದ್ಧಾಂತ ಇಂಥ ಒಂದು ವಿಚಾರಗಳನ್ನ ಇನ್ನೂ ಜಾಸ್ತಿ ಆಗಲಿ ಅಂತ ಕಾಯ್ತಾ ಇರುತ್ತೆ. ಅಂಥದ್ರಲ್ಲಿ BJPಯ ಒಬ್ಬರು MLA ಈ ಒಂದು ಸಮಸ್ಯೆನ ಎತ್ತಿ ತೋರಿಸಿದ್ದಾರೆ ಸದನದಲ್ಲಿ. ಹಾಗಾಗಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆ ಪಾರ್ಟಿ ಬಹುತೇಕ ಆ ಕೋಮುವಾದನ ಆಡುವಂಥದ್ದು, ಬಹುತೇಕ ಲೂಟಿ ಹೊಡೆಯೋದು ಇಂಥದ್ದನ್ನೇ ಉತ್ತೇಜನ ಮಾಡುವಂಥ ಪಾರ್ಟಿ ಅಂತೇಳಿ ಒಂದು ಒಳ್ಳೆಯ ವಿಚಾರ ಬಂದಾಗ ಅದನ್ನು ನಾವು ಬಿಟ್ಕೊಡ್ಬಾರ್ದು. ಹಾಗಾಗಿ ಈ ಒಂದು ಹೆಣ್ಮಕ್ಳು ವಿಚಾರ ಏನಿದೆ ಅದು ಬಾನು ಮುಸ್ತಾಕ್ ಅವರ ವಿಚಾರ ಇರ್ಬೋದು. ಅದನ್ನು ಸುಮ್ಮನೆ ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಬೂಬಮ್ಮ ಅಂದ್ಬಿಡೋದು, ಅವರು ಅಲ್ಲ ಕೂಗುವಾಗ ಹಂಗೆ ಮಾಡ್ತಿದ್ರ ಅನ್ನೋದು, ಇನ್ನೆಲ್ಗೋ ಹೋಗುವಾಗ ಅವ್ರು ಚಪ್ಪಲಿ ಹಾಕಿದ್ರ ಅನ್ನೋದು, ಆ ಡಿಬೇಟನ್ನು ಕಂಟಿನ್ಯೂ ಮಾಡಿ ಮುಸ್ಲಿಂ ದ್ವೇಷನ ಹರಡೋದಕ್ಕೆ ಅದನ್ನು ಬಳಸ್ತಾರೆ. ಇನ್ನು ಈ ಯುದ್ಧ ಸಂದರ್ಭನ ಈಗಾಗಲೇ ಸಿಲಿಂಡರ್ ವಿಚಾರವಾಗಿ ಇವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಒಂದು ಸತಿ ರೇಟ್ಗಳು ಜಾಸ್ತಿ ಆದರೆ ಆ ಯುದ್ಧ ನಿಂತ್ರೂ ಕೂಡ ಇವರು ಕಡಿಮೆ ಮಾಡೋದಿಲ್ಲ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅದಾದಮೇಲೆ ಮುಟ್ಟು ಮತ್ತು ಮಿಲನ ಈ ತಿಳುವಳಿಕೆ ಬಗ್ಗೆ ಹೈಸ್ಕೂಲ್ಗಳಲ್ಲೇ ಪಾಠ ಇರಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸೋಣ. ಶರಣು. ಥ್ಯಾಂಕ್ ಯು.